ಯಾವಾಗ ಅಟ್ಯಾಕ್ ಮಾಡ್ತದೋ ಆವಾಗ ಎಲೆಕ್ಟ್ರಿಕ್ ಶಾಕ್ಸ್ ಕೊಡ್ತಾರೆ. ಅದಕ್ಕೆ ಎಲೆಕ್ಟ್ರಿಕ್ ಶಾಕ್ಸ್ ಕೊಡೋದ್ರ ಮೂಲಕ ಅದನ್ನು ಕಂಟ್ರೋಲ್ ಮಾಡ್ತದೆ. ಈ ಲಯನ್ ನೋಡಷ್ಟು ನೋಡ್ತದೆ. ಪ್ರಾರಂಭದಲ್ಲಿ 1 ವಾರ 15 ದಿವಸ ಕಂಟಿನ್ಯೂಸ್ ಅಟ್ಯಾಕ್ ಮಾಡ್ತಾ ಇರ್ತದೆ, ಪಂಜ ಹಾಕ್ತಿರ್ತದೆ, ಗೊರ್ರನ್ನುತ್ತೆ, ಮುಂದೆ ಬರುತ್ತೆ. ಅವಾಗೆಲ್ಲ ಅಟ್ಯಾಕ್ ಶಾಕ್, ಅಟ್ಯಾಕ್ ಶಾಕ್, ಅಟ್ಯಾಕ್ ಶಾಕ್, ಶಾಕ್ ಪೇಯ್ನ್, ಶಾಕ್ ಪೇಯ್ನ್. ಅಟ್ಯಾಕ್ ಅಂದರೆ ಪೇಯ್ನು, ಅಟ್ಯಾಕ್ ಅಂದರೆ ಪೇಯ್ನು ಅಂತ ಅದಕ್ಕೆ ಕಂಡೀಷನ್ ಆಗುತ್ತೆ. ವೈ ಶುಡ್ ಐ ಅಟ್ಯಾಕ್? ಇಫ್ ಐ ಅಟ್ಯಾಕ್ ವಾಟ್ ಐ ಗೆಟ್? ಪೇಯ್ನ್. ಅದ್ರ ಬಂದು ಸುಮ್ಮನೆ ಇರೋದು ಒಳ್ಳೆದಲ್ವಾ ಅಂತ. ಅದಾದಮೇಲೆ ರಿಂಗ್ ಮಾಸ್ಟರ್ ಕೈಯಲ್ಲಿ ಸದಾ ಒಂದು ಸಣ್ಣ ಕೋಲ್ ಇರ್ತದೆ, ಸಣ್ಣದು ಕೋಲ್. ಅದು ಯಾಕೆ ಅಂತ ನಿಮ್ಗೆ ಗೊತ್ತಿಲ್ಲ. ಆ ಥರದ ಕೋಲಲ್ಲೇ ಶಾಕ್ಸ್ ಕೊಟ್ಟಿರೋದು. ಹಾಗಾಗಿ ಕೋಲ್ ಇದ್ದರೆ ಸಾಕು, ಅದರಲ್ಲಿ ಕರೆಂಟ್ ಇದೆಯೇ ಇಲ್ಲ ಅಂತ ಆ ಮುಂಡೆದಕ್ಕೇನು ಗೊತ್ತಾಗತ್ತೆ. ಡೇವನಲ್ಲಿ ಕೊಟ್ಟಿದ್ದು ಅದೇ ಥರದ ಕೋಲ್ ಮೂಲಕ ಅವರು ಶಾಕ್ಸ್ ಕೊಟ್ಟರು. ಅಮೆರಿಕದಲ್ಲಿ ಟೇಸರ್ಸ್ ಅಂತಿರ್ತದೆ, ನೋಡಿದ್ರೆ ಯಾರಾದರೂ ಟೇಸರ್ಸ್? ಹಾಂ, ಈಗೆಲ್ಲ ಅವ್ರು ಗುಂಡು ಹೊಡೆಯೋದಿಲ್ಲ, ಟೇಸರ್ ಹೊಡಿತಾರೆ. ಭಯಂಕರ ಶಾಕ್ ಹೊಡಿತದದು. ಅದು ಗನ್ನಲ್ಲಿ ಶೂಟ್ ಮಾಡ್ಬೋದು, ಅದು ಟೇಸರ್. ಹಾಗೆ ಕಂಡೀಷನ್ ಮಾಡ್ತಾರೆ ಮೃಗಗಳನ್ನು. ಸೊ ಹಾಗಾಗಿ ಸರ್ಕಸ್ಸಲ್ಲಿ ರಿಂಗ್ ಒಳಗಡೆ ಅವನು ಎಲ್ಲ ಪ್ರಾಣಿಗಳ ಜೊತೆ ಆರಾಮಾಗಿರ್ತಾನೆ. ಅವನ ಮುಖದಲ್ಲಿ ಒಂಚೂರು ಭಯನೇ ಇರೋದಿಲ್ಲ. ಯಾಕೆಂದರೆ ಏನು ಮಾಡಲ್ಲ, ಇದಕ್ಕೆ ಎದುರ್ತದೆ ಅಂತ ಅವ್ನಿಗೆ ಗೊತ್ತು, ಅವನಿಗೆ. ಕರೆಕ್ಟಾ? ಸೊ ಹಾಗೆ. ಆದರೆ ಅದೇ ಥರ ಬೇರೆ ಪ್ರಾಣಿಗಳಿಗೆ ಶಾಕ್ಸ್ ಕೊಡೋದಿಲ್ಲ, ಬೇರೆ ಬೇರೆ ಥರ ಕಂಡೀಷನ್ ಮಾಡ್ತಾರೆ. ಸೊ ಈಗ ನಮ್ಮ ಮೇಲೆ ಈ ಕ್ರೂರ ಪ್ರಾಣಿಗಳು ಅಟ್ಯಾಕ್ ಮಾಡ್ತಾ ಇವೆ. ಯಾವ ಕ್ರೂರ ಪ್ರಾಣಿಗಳು? ಕೋಪ, ದ್ವೇಷ, ಅಸೂಯೆ, ಮತ್ಸರ, ಸಂಶಯ, ಭಯ, ಆತಂಕ, ದುಃಖ. ಇವೇನು ಕ್ರೂರ ಪ್ರಾಣಿಗಳಿಗಿಂತ ಕಡಿಮೆನಾ? ಏನೂ ಇಲ್ಲ. ಇವು ಮೈಂಡ್ ಮೇಲೆ ಅಟ್ಯಾಕ್ ಮಾಡ್ತವೆ. ಒಳ್ಳೆ ಮೂಡಲ್ಲಿ ಇರ್ತೀವಿ, ಆಫೀಸಲ್ಲಿ ಒಂದು ಡೌಟ್ ಬಂದುಬಿಡ್ತದೆ, ಹೋಯ್ತು ಅವತ್ತಿನ ಮೂಡ್ ಔಟ್. ಒಳ್ಳೆ ಫ್ರೆಶ್ ಮೂಡಲ್ಲಿ ಆಫೀಸ್ಗೆ ಹೋಗ್ತೀವಿ, ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತೀವಿ, ಇವತ್ತು ಪ್ರಾಜೆಕ್ಟ್ ಮಾಡಬೇಕು ಅಂದಿದ್ದ ತಕ್ಷಣ ಹೆಂಡತಿ ಅವಮಾನ ಮಾಡಿದ್ದು ಬಂದುಬಿಡ್ತದೆ ನೆನಪು. ಕರೆಕ್ಟ್ ಅಲ್ವಾ? ಅವಳ ಮೇಲೆ ವಿಪರೀತ ಕೋಪ ಬರ್ತದೆ. ಎಷ್ಟು ಅಂತಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಡ್ತದೆ. ಹೋಯ್ತು, ಅದು ವರ್ಕ್ ಮಾಡೋ ಮೂಡೇ ಹೋಗ್ಬಿಡ್ತದೆ. ಆ ಕಂಪ್ಯೂಟರ್ ಮುಂದ್ಗಡೆ ಇದ್ದಾಗ ಈ ಅನ್ವಾಂಟೆಡ್ ಥಾಟ್ ಯಾಕೆ ಬಂತು ನನಗೆ? ವೈ ಇಟ್ ಅಟ್ಯಾಕ್ಡ್ ಟು ಮೀ? ವೈ ದಟ್ ಥಾಟ್ ಅಟ್ಯಾಕ್ಡ್ ಮೀ? ಆವಾಗ ಏನು ಮಾಡೋದು? ನಾನು ಹೆಲ್ಪ್ಲೆಸ್ ಆಗ್ತೀನಿ. ಆವಾಗ ಇದು ರಾಮಬಾಣ ಥರ ಕೆಲಸ ಮಾಡ್ತದೆ. ಹೆಂಗೆ ಮಾಡ್ತದೆ ನೋಡೋಣ ಮೆಕ್ಯಾನಿಸಮ್. ನೀವು ಈ ರಬ್ಬರ್ ಬ್ಯಾಂಡನ್ನು ಆ ಥರ ಫೆರೋಷಿಯಸ್ ಥಾಟ್ ಬಂದಾಗ ವಿದಿನ್ 5 ಸೆಕೆಂಡಲ್ಲಿ ರಿಯಾಕ್ಟ್ ಆಗಬೇಕು. ಅದರ ಡ್ಯೂರೇಷನ್ ಅಷ್ಟೇ ಇರೋದು. ನೀವು ಥಾಟ್ ಬಂದ ಮೇಲೆ ಹಾಫ್ ಆನ್ ಅವರ್ ಅದನ್ನು ಅಪ್ಲೈ ಮಾಡಿದ್ರೆ ಅದು ವರ್ಕ್ ಆಗೋದಿಲ್ಲ. ಓಕೆ? ಹೆಂಗೆ ವರ್ಕ್ ಆಗುತ್ತೆ? ನಮ್ಮ ಬಾಡಿಯಿಂದ 50,000 ಸೆನ್ಸೇಷನ್ ಅನಲೈಸ್ ಮಾಡುತ್ತೆ ನಮ್ಮ ಬ್ರೈನ್. 50,000 ಡಿಫ್ರೆಂಟ್ ಸೆನ್ಸೇಷನ್ಸನ್ನು ಅನಲೈಸ್ ಮಾಡಿ ಅದರ ಮೇಲೆ ಆ್ಯಕ್ಷನ್ ತೊಗೊಳುತ್ತೆ ಎವ್ರಿ ಡೇ ಬ್ರೈನು. ಫಾರ್ ಎಕ್ಸಾಂಪಲ್, ಪಾದದ ಮೇಲೆ ನಾನು ಕೂತ್ಕೊಂಡಿದ್ದೀನಿ, ಕೆಳಗಡೆಯಿಂದ ಒಂದು ಸಣ್ಣ ಇರುವೆ ಬರ್ತಾ ಇದೆಯಪ್ಪ, ಬ್ರೈನ್ ಸೆನ್ಸ್ ಮಾಡಲಿಲ್ವಾ? ಸೆನ್ಸ್ ಮಾಡಿ ಸುಮ್ಮನೆ ಇತ್ತಾ? ಸೆನ್ಸ್ ಮಾಡೋ ಡಿವಿಷನ್ ಬೇರೆ ಇದೆ. ಸೆನ್ಸ್ ಮಾಡಿದ್ದನ್ನು ಇಂಟೆಲೆಕ್ಟ್ ಡಿವಿಷನ್ ಕಳಿಸುತ್ತೆ. ಅದು ಇಂಟೆಲೆಕ್ಟು ಅದಕ್ಕೆ ಯಾವ ರೀತಿ ಪನಿಷ್ಮೆಂಟ್ ಕೊಡಬೇಕು ಅಂತ ಅದರೊಳಗಡೆ ಇರ್ತಕ್ಕಂಥ ವಿಸ್ಡಮ್ ಮೇಲೆ ಡಿಸೈಡ್ ಮಾಡುತ್ತೆ. ಪಟ್ಟಂತ ಹೊಡಿ ಅಂತ ಕೈಗೆ ಆರ್ಡರ್ ಕೊಡುತ್ತೆ. ಇಲ್ಲ ಪಾಪ ಅಂತ ತಳ್ಳಿಬಿಡು ಅಂತ ಹೇಳುತ್ತೆ. ಏನು ಬೇಕಾದ್ರೂ ಹೇಳ್ಬೋದು. ಒಟ್ಟು ಆ್ಯಕ್ಷನ್ ತೊಗೊಳ್ಳೋಕ್ಕೆ ಬ್ರೈನ್ ಮುಂದೆ ಆಗ್ತದೆ. ಇಲ್ಲೆಲ್ಲೋ ಸ್ವಲ್ಪ ಕೆರಿಬಾರ್ ಜಾಗದಲ್ಲಿ ಸೆನ್ಸೇಷನ್ ಆಗತ್ತೆ. ಬ್ರೈನ್ ಸುಮ್ಮನೆ ಇರುತ್ತಾ? ಮೆತ್ತಿಗೆ ಯಾರಿಗೂ ಕಾಣ್ದಂಗೆ ಕೈ ಇಟ್ಟು ಆ್ಯಕ್ಷನ್ ತಗೊಂತ ಹೇಳುತ್ತೆ ಕೈ. ಕೆಲವರು ನೋಡಬೇಕು, ಹೋಟ್ಲಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಕೆರಿಬಾರ್ದ ಜಾಗದಲ್ಲಿ ಕೆರ್ಕೊಂಡು ಮತ್ತೆ ದೋಸೆ ಮಾಡ್ತಿರ್ತಾರೆ. ಇದ್ಯಾವುದು ನಾವು ನೋಡೋದಿಲ್ಲ, ಆದ್ದರಿಂದ ನಾವು ಭಾಳ ಚೆನ್ನಾಗಿ ತಿಂತೀವಿ. ನಮ್ಮ ಬಾಡಿಯಲ್ಲಿ ಸೆನ್ಸೇಷನ್ಸ್ ಆಗಲ್ವಾ? 50,000 ಸೆನ್ಸೇಷನ್ ರೆಕಗ್ನೈಸ್ ಮಾಡಿ ಬ್ರೈನು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಥ್ರೂ ಹ್ಯಾಂಡ್ಸ್ ಅಥವಾ ಥ್ರೂ ವೇರಿಯಸ್ ಇದು. ಸೊ ಇವಾಗ ಈ ಸೆನ್ಸೇಷನ್ ಕೂಡ 1 among 50,000 ಅಂತ ಇಟ್ಕೊಂಡು
ಸೊ ನೀವೊಂದು ಸಣ್ಣ ಅನ್ನೋ ಪೇಯ್ನ್ ಕೊಟ್ರಿ, ಬ್ರೈನ್ ರೆಕಗ್ನೈಸ್ ಮಾಡಲ್ವದು? ರೆಕಗ್ನೈಸ್ ಮಾಡಿ ಇಂಟೆಲೆಕ್ಟ್ ಡಿವಿಷನ್ ಕಳಿಸ್ತದೆ. ನನಗೆ ಈ ಥರ ಒಂದು ಅನ್ನೋ ಪೇಯ್ನ್ ಬಂತು, ಏನಿದು ರೋಡು, ಆ್ಯಕ್ಷನ್ ತೊಗೊಳ್ಳಿ, ಇರುವೆ ಅದು ಕಚ್ಚಿದ್ರೆ ಪಟ್ ಅಂತ ಹೊಡಿ ಅಂತ ಹೇಳ್ತದೆ ಅದು. ಮತ್ತು ಇಲ್ಲಿ ಯಾರು ಹೊಡೆಯೋದು? ಹೊಡೆದವನೇ ಇವನು, ಇವನು ಕಪಾಳ ಕೊಡ್ಕೊಳಕ್ಕಾಗತ್ತಾ? ಇಲ್ಲ, ಅದು ಅಲ್ಲಿಂದ ಬಂದಿದ್ದು ಏನಕ್ಕೆ ಅಂತಂದರೆ, ನೀನು ನೆಗೆಟಿವ್ ಥಾಟ್ ಪ್ರೊಡ್ಯೂಸ್ ಮಾಡಿದ್ದಕ್ಕಾಗಿ ಇನ್ರಿಯಾಕ್ಟ್ ಎಸ್ ಡನ್ ದಿಸ್, ಸ್ಟಾಪ್ ಡೂಯಿಂಗ್ ದಟ್ ಅಂತ ಒಂದು ಅದಕ್ಕೆ ಆದೇಶ ಕೊಡುತ್ತೆ. ಇಂಟೆಲೆಕ್ಟ್ ಅಂತಕ್ಕಂಥ ಒಂದು ಡಿವಿಷನಿಂದ ಅದಕ್ಕೊಂದು ಆದೇಶ ಹೋಗ್ತದೆ ಆ ಡಿವಿಷನ್ಗೆ. ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಸುಮಾರು ಡಿವಿಷನ್ಸ್ ಇರ್ತಾವಲ್ಲ, ಹಾಗೆ ಆ ಡಿವಿಷನ್ಗೆ ಹೋಗ್ತದೆ. ಓ ಹೌದಾ, ನಾನು ಆ್ಯಂಗರ್ ಪ್ರೊಡ್ಯೂಸ್ ಮಾಡಿದ್ದಕ್ಕಾಗಿ ಅವನು ಇನ್ ರಿಟರ್ನ್ ಇದನ್ನು ಮಾಡ್ತಿದ್ದಾನಾ, ಸರಿ, ಅಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಆಗುತ್ತೆ. ಇನ್ಮೇಲೆ ಏನು ಈ ಕೋಪ ಥಾಟ್ ಆಲ್ರೆಡಿ ಇದೆಯಲ್ಲ, ಅಲ್ಲಿ ಹೆಂಡ್ತಿ ಮೇಲೆ ಆಲ್ರೆಡಿ ಇದೆಯಲ್ಲ, ಅದು ಪ್ರೋಸೆಸ್ ಆಗೋದು ಬೇಡ ಅಂತ ಪ್ರೋಸೆಸಿಂಗ್ ಯೂನಿಟ್ಗೆ ಹೋಗ್ತದೆ ಈ ಸಂದೇಶ. ಸೋ ಮೆನಿ ಡಿವಿಷನ್ಸ್ ಇನ್ ದ ಬ್ರೈನ್. ಓಕೆ, ಅದು ಡೇ ಒನ್ನಲ್ಲಿ ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ, ಬಂತಲ್ಲ ಆರ್ಡ್ರು, ಅದನ್ನು ಕೇಳೋದಿಲ್ಲ ಈ ಪ್ರೋಸೆಸ್ ಮಾಡ್ತಾನೇ ಇರ್ತದೆ. ನೆಕ್ಸ್ಟ್ ಏನೂ ಬರ್ತದೆ, ಬಂದ ತಕ್ಷಣ ಇದಕ್ಕೆ ರಿಯಾಕ್ಟ್ ಮಾಡ್ತಾಯಿದ್ರೆ ಆಫ್ಟರ್ 7 days ಪ್ರೋಸೆಸರ್ಗೆ ಸ್ಟ್ರಾಂಗ್ ಮೆಸೇಜ್ ಹೋಗ್ತದೆ ಇಂಟೆಲೆಕ್ಟ್ ಡಿವಿಷನ್ದಿಂದ. ನೀನು ಕೊಡಲಿಲ್ಲ ಅಂತಂದರೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೆ ನೋವನ್ನು, ಫಸ್ಟ್ ಸ್ಟಾಪ್ ಡೂಯಿಂಗ್ ಅಂತ. ಅವಾಗ ಅದಲ್ಲಿಗೆ ನಿಲ್ಲಿಸ್ತದೆ. 21 ಮ್ಯಾಕ್ಸಿಮಮ್ ತೊಗೊಳ್ತದೆ ಇದು, 21 ದಿವಸ ತೊಗೊಳ್ತದೆ ಟು ನಲ್ಲಿಫೈ ಎನಿ ನೆಗೆಟಿವ್ ಥಾಟ್ಸ್ ವಿಚ್ ಪ್ರೋಸೆಸ್ ಇನ್ ದ ಬ್ರೈನ್. ಅಶ್ಯೂರ್ಡ್. ಇದನ್ನು ಅಮೆರಿಕದಲ್ಲೇ ನಾನು ಶುರು ಮಾಡಿದ್ದು. ಅಮೆರಿಕದಲ್ಲಿ ಎಂಪ್ಲಾಯೀಸ್ಗೆ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೆ. ನನಗೊಂದು 21 ದಿವಸ ಪ್ರಾಕ್ಟೀಸ್ ಮಾಡಿ ನನಗೆ ಸಿನ್ಸಿಯರ್ ಫೀಡ್ಬ್ಯಾಕ್ ಬೇಕು ಅಂತ ಕೇಳಿದೆ. ದೇ ಗೇವ್ ಮೀ ಸಿನ್ಸಿಯರ್ ಫೀಡ್ಬ್ಯಾಕ್. ಸಿಸ್ಕೋದಲ್ಲಿ ವರ್ಕ್ ಮಾಡ್ತಿದ್ದವರು ಎಲ್ಲ ನನಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇಟ್ ರಿಯಲಿ ವರ್ಕ್ಸ್ ಗುರೂಜಿ, ಇಟ್ ರಿಯಲಿ ವರ್ಕ್ಸ್ ಅಂತ. ಅವತ್ತಿಂದ ನಾನು ಹೇಳ್ಕೊಡೋಕ್ಕೆ ಶುರು ಮಾಡಿದೆ, ಇದು ರಬ್ಬರ್ ಬ್ಯಾಂಡ್ ಟೆಕ್ನಿಕ್.